ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಸಿಂಹರಾಶಿಗೆ ಈ ವರ್ಷ ಹೇಗಿದೆ? ಅಷ್ಟಮದಲ್ಲಿ, ಅಷ್ಟಮ ಸ್ಥಾನ ಮುಖ್ಯವಾಗಿ ಅಲ್ಲಿ ಗ್ರಹಗಳ ಒಂದು ಪರಿಚಯ. ಅಷ್ಟಮ ಸ್ಥಾನವನ್ನ ಏನ್ ಹೇಳ್ತೇವೆ ಅಂದ್ರೆ ಬಾಧೆಯ ಸ್ಥಾನ, ಗುಪ್ತ. 6ನೇ ಮನೆ ಬಂದು ರೋಗ ಸ್ಥಾನ, 8ನೇ ಮನೆ ಬಂದು ಸಾವಿನ ಸ್ಥಾನ ಅಂತ ಕೂಡ ಹೇಳ್ತೇವೆ. ಸಾವು ಯಾವ ರೀತಿ ಇರುತ್ತೆ ಅನ್ನೋದನ್ನ 12ನೇ ಮನೆ. ಹಾಗೆಯೇ 6ನೇ ಮನೆಯನ್ನ ಶತ್ರು ಭೀತಿ ಎದುರಿಸ್ತೀವ ಇಲ್ವಾ ಅಂತ. ಹಾಗೆ ಯಾವ ರೀತಿ ನಮಗೆ ಗುಪ್ತದನ, ಗುಪ್ತ ಶತ್ರುಗಳು, ಗುಪ್ತ ತೊಂದರೆಗಳು, ಗುಪ್ತ ಶಕ್ತಿಗಳು ಕೂಡ 8ನೇ ಮನೆ ನೆನ್ಪಿಟ್ಕೊಳ್ಳಿ. ಅದಕ್ಕೆ 2 8ನೇ ಮನೆಯಲ್ಲಿ ರಾಹುಕೇತುಗಳ ಪ್ರಭಾವ ಇದೆಲ್ಲ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಗುಪ್ತ ತಾಂತ್ರಿಕ ವಿದ್ಯೆ, ಟೆಕ್ನಿಕಲ್ ವಿದ್ಯೆ ಇವೆಲ್ಲ ಕಲಿಯತಕ್ಕಂಥ ಶಕ್ತಿಗಳಿರ್ತವೆ. ವೆರಿ ಬಿಗ್ ಲಾಯರ್ಸ್, ವೆರಿ ಬಿಗ್ CID ಆಫೀಸರ್, ವೆರಿ ಬಿಗ್ ಸ್ಪೋರ್ಟ್ಸ್ ಪರ್ಸನ್ಸ್, ರಿಸರ್ಚ್ ಅನಾಲಿಸಿಸ್ ವಿಂಗ್ಸ್, ತುಂಬಾ ದೊಡ್ಡ ಯೋಗಿಕ್ ಇದಾಗಿದ್ದಾರೆ, ಯೋಗ ಉಪಾಸಕರಾಗಿದ್ದಾರೆ, ಆಮೇಲೆ ವೇದ ಉಪಾಸಕರಾಗಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ಜಗದ್ಗುರುಗಳ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿ ಅಲ್ಲೊಂದು ಕದಲಿಕೆ ಇರುತ್ತೆ. ಅವ್ರಿಗೆ ಎಲ್ಲ ಏನು ಬೇಡ, ಅಲ್ಲಿ ಒಳಗಡೆ ಇದ್ದಂತ ಗುಪ್ತ ಶಕ್ತಿ ಹೊರಗಡೆ ಬಂದ್ಬಿಡ್ತು. ಏನು ಬೇಡ. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶಂಕರಾಚಾರ್ಯರು ಈ ತರದವರ ಜಾತಕಗಳನ್ನೆಲ್ಲ ಪರಿಶೀಲಿಸಿದಾಗ ಅಲ್ಲಿ ಅಷ್ಟಮ ಸ್ಥಾನದಲ್ಲಿ ಒಂದು ವಿಚಿತ್ರ, ಅದೊಂದು ವಿಚಿತ್ರವಾದ ಶಕ್ತಿ, ಯಾರಿಗೂ ಕಾಣಿಸದ ಶಕ್ತಿ. ಅಂಥದ್ದು ಸಿಂಹ ಲಗ್ನ ಖಂಡಿತ ಎಲ್ಲರೂ ಹೇಳಿರ್ತಾರೆ ಆಟೋ ಬಾಂಬ್ ಅಂತ. ನಾನಂತೂ ಹೇಳ್ತೇನೆ ಸ್ವಲ್ಪ ಪ್ರಿಕಾಷನ್ ಆಗಿರಿ, ಏನು ಆಗೋಲ್ಲ. ಯಾಕೆಂದ್ರೆ ಗುರು ಮೂವ್ಮೆಂಟ್ ಆಗ್ತಾನೆ. ಈ 45 ದಿನ ಹುಷಾರಾಗಿರಿ ಅಷ್ಟೇ. ಸಿಂಹ ಲಗ್ನದವರು, ಸಿಂಹ ರಾಶಿಯವರು ಮುಖ್ಯವಾಗಿ 8ನೇ ಮನೆ ಅಲ್ಲಿದ್ದಾರೆ ನೋಡಿ. ಧನಾಧಿಪತಿ ಅಷ್ಟಮ, ದಶಮಾಧಿಪತಿ ಶುಕ್ರ ಅಷ್ಟಮ, ಲಗ್ನಾಧಿಪತಿ ರಾಶಿಯಾಧಿಪತಿ ಅಷ್ಟಮ, ವ್ಯಯಾಧಿಪತಿ ಅಷ್ಟಮ, ಸಪ್ತಮಾಧಿಪತಿ ಅಷ್ಟಮ, ಷಷ್ಠಾಧಿಪತಿ ಅಷ್ಟಮ, ಲಾಭಾಧಿಪತಿ ಅಷ್ಟಮ. ನೋಡಿ, ಲಾಭಾಧಿಪತಿ ಅಷ್ಟಮದಲ್ಲಿ ಇರೋದ್ರಿಂದ ಏನಾಗುತ್ತೆ, ಯಾವುದೋ ಲಾಭ ಬರುತ್ತೆ ಗುಪ್ತವಾಗಿ. ಎಷ್ಟೋ ದಿನದಿಂದ ಬರಬೇಕಾದಂತ ದುಡ್ಡು, ಆಗ್ಬೇಕಾದಂತ ಕೆಲಸ, ಇನ್ನೊಂದು ದಿಢೀರಂತ ಬಂದೇ ಇಲ್ಲ ಗುರುಗಳೇ, ಏನೋ ಜೀವನ. ಯಾಕಂದ್ರೆ ಅಲ್ಲಿ ಗಂಡ ಶನಿ ಇತ್ತು, 7ನೇ ಮನೆ ಶನಿ ಕಟ್ಟಾಕಿಟ್ಟಿತ್ತು ನಿಮ್ಮನ್ನ. ಷಷ್ಠೇ ಸಪ್ತಮ ಸ್ಥಾನಂ, ನಿಮ್ಗೆ ಎಲ್ಲಿಂದ ಬರ್ಬೇಕಿತ್ತು ಅದೆಲ್ಲ ಕಟ್ಟಾಕೊಂಡಿತ್ತು. ಆಗಬೇಕಾದ ಕೆಲಸ ಕಾರ್ಯಗಳು ಒಂಥರ. ಗುರು ಬೇರೆ 10ನೇ ಮನೇಲಿ ಬೇರೆ ಲಾಕ್ ಆಗಿತ್ತು. ಹೀಗೆ ತಮಾಷೆ ಏನಂದ್ರೆ ಬಿಡುಗಡೆನೂ ಆಗುತ್ತೆ. ಅದೊಂಥರ ತುಂಬಾ ಚಿಕ್ಕುಗಳಿರೋರಿಗೆ ಬಿಡುಗಡೆ ಮಾಡ್ಬಿಡುತ್ತೆ. ಒಂದ್ರ ಮೇಲೊಂದು ಚಿಕ್ಕುಗಳು. ಇವರೆಲ್ಲ ಬಂದು ಅಷ್ಟಮದಲ್ಲಿ ಒಂಥರ ಶಾಕ್ ಹೊಡೆದಾಗ ಮಲಗಿದ್ದಾರೆ. ಸೊ ದಟ್ ಕ್ಯಾನ್ ಹ್ಯಾಪನ್ ಎನಿಥಿಂಗ್. ಇದೊಂಥರ ಜ್ವರ ಮೈ ತಗೊಂಡೋಗಿ ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ, ನಮ್ಗೆ ಇದು 5 ಸ್ಟಾರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಏನ್ ರಾಯಲ್ ಟ್ರೀಟ್ಮೆಂಟ್ ನಮಗೆ ಹೆಂಗ್ ಮಲಗ್ಬಿಟ್ಟಿದ್ವಿ. ಜೈಲಿಗೆ ಹೋಗ್ಬೇಕು ಅನ್ನೋರ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ಒಟ್ಟು 5 ಸ್ಟಾರ್ ಹೋಟ್ಲಲ್ಲಿ, ಇದು 5 ಸ್ಟಾರ್ ಹಾಸ್ಪಿಟಲ್ ಟ್ರೀಟ್ಮೆಂಟ್. ಕೈಗೊಂದಾಳು, ಕಾಲ್ಗೊಂದಾಳು, ಇನ್ನೊಂದಾಳು ಅನ್ನೋ ರೀತಿನಲ್ಲಿ ಸಡನ್ ಆಗಿ ಒಂದ್ ಸಣ್ಣ ಮೂವಿ ತೆಗ್ದಿದ್ದೀರಿ, ಒಂದ್ 50 ಲಕ್ಷದ್ದು ಬಂಪರ್ ಬೆಳೆ, ರಾಷ್ಟ್ರೀಯ ಅವಾರ್ಡು, ನ್ಯಾಷನಲ್ ಅವಾರ್ಡು, ಏನು OTT ರೈಟ್ಸು, ಸ್ಯಾಟಲೈಟ್ ರೈಟ್ಸು, ಇದೇನೋ ಇದು ಸಣ್ಣದು ಒಂದ್ 2-3 ಕೋಟಿ ಕ್ಲೌಡ್ ಫಂಡಿಂಗ್ ಹಾಕ್ಬಿಟ್ಟು ಏನೋ ಒಂದಷ್ಟು ದುಡ್ಡು ಬಂದ್ರೆ ಸಾಕು, ಏನೋ ಒಂದಷ್ಟು ನಡೆದ್ರೆ ಸಾಕು, ಬಂದ್ರೆ ಸಾಕು ಅನ್ಕೊಂಡು ನೀವು ಓಪೆ ಇಟ್ಟಿಲ್ಲ. ಒಂದು ಅವಾರ್ಡ್ ಬಂದ್ರೆ ಒಂದು 50-60 ಲಕ್ಷ, ಸ್ಟೇಟ್ ಅವಾರ್ಡ್ ಬಂದ್ರೆ ಒಂದು 50-60 ಲಕ್ಷ, ಸ್ಯಾಟಲೈಟ್ ಇಂದ ಒಂದು 20-30 ಲಕ್ಷ, ಈ ತರ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ, ಈ ತರ ಕಲಾವಿದರಾಗಿ ಯಾರಾದ್ರೂ ಡೈರೆಕ್ಷನ್ ಅಲ್ಲಿ ಇದ್ದೀರಾ, ಇನ್ನೊಂದು ಎಲ್ಲ ಸೋತು ಸುಣ್ಣವಾಗಿರೋರು ಸೂಪರ್ ಸ್ಟಾರ್ ಆಗ್ಬಿಡ್ತೀರಿ ಮಕ್ಕಳ. ಕರ್ಕೊಂಡ್ ಬಂದು ಒಂದೇ ಒಂದು ಪಿಕ್ಚರ್ 16 ವಯದಿನಿಲ್ಲ ಇದೇ ಬಿಡಿ ಇರಿಕೆ ಅಂತ ಒಬ್ಬರನ್ನ ಎಲ್ಲೋ ಮಾಡಿಸಿ ನಿಲ್ಲಿಸ್ತಲ್ಲ, ಆ ರೀತಿ ಇರುತ್ತೆ. ಸಿಂಹರಾಶಿಯಲ್ಲಿ ಅಂಥದ್ದೊಂದಿದೆ. ಇದೇ ಮಕ್ಕಳೇ, ಗಾಬರಿ ಪಡಬೇಡಿ. ಅಲ್ಲಿ ಒಂಥರ ಬಾಧಕಾಧಿಪತಿನೂ ಬಿದ್ದಿದ್ದಾನೆ, ಏನು ಯೋಚನೆ ಮಾಡ್ಬೇಡಿ. ಒಂದೇ ರಾಶಿಯಾಧಿಪತಿ ಮಲಗಿರೋದ್ರಿಂದ ನಿಮ್ಗೆ ನಿಜವಾಗ್ಲೂ ಒಳ್ಳೇದಾಗುತ್ತಾ? ಯಾರನ್ನೂ ನಂಬಬೇಡಿ. ಅಷ್ಟೊಂದಲ್ಲಿ ಅಷ್ಟು ಗ್ರಹಗಳಿದ್ದಾಗ ಎಲ್ಲಿಂದ ಉಟ್ಕೋತಾರೋ ಗೊತ್ತಿಲ್ಲ. ತಿನ್ನೋ ಅನ್ನವೂ ವಿಷ ಆಗಬಹುದು, ತುಂಬಾ ಆತ್ಮೀಯ ಮಿತ್ರನೂ ವಿಷ ಆಗಬಹುದು, ನಾನೇ ವಿಷ ಆಗ್ಬೋದು ನಿಮಗೆ. ಹೌದು, ಇದಂತೂ ಗ್ಯಾರಂಟಿ. ತುಂಬಾ ಚೆನ್ನಾಗಿ ಮಾತಾಡೋರು ಹುಷಾರಾಗಿರಿ.
ತುಂಬಾ ಎತ್ತರ, ಆ ಬಿಸ್ನೆಸ್ ಈ ಬಿಸ್ನೆಸ್, ಅದೇನೋ ರೈಸ್ ಪುಲ್ಲಿಂಗ್ ಅಂತೆ, ನಾನು ನೋಡಿದ್ದೇನೆ. ಈ ತರ ಅಷ್ಟಮದಲ್ಲಿದ್ದಾಗ ದುಡ್ಡು ಕಳ್ಕೊಂಡಿರೋ ಲಾಟ್ರಿ, ಬೆಟ್ಟಿಂಗು, ಜೂಜು. ಸುಮ್ನೆ ಹೋಗೋಣ ಜೊತೆಲಿ ಹೋದವ್ರನ್ನ ಟ್ರಾನ್ಸ್ ಅಲ್ಲಿ ಎಳ್ಕೊಂಡ್ಬಿಡುತ್ತೆ. ಸುಮ್ನೆ ಯಾರ ಜೊತೆಲೋ ಹೋದ್ರಿ ಅವನೇನೋ ಮಾಡಿದ್ದ, ನಿಮ್ಮನ್ನು ಸೇರಿಸ್ಕೊಂಡು ಕೇಸ್ ಫಿಟ್ಟಿಂಗ್ ಆಯ್ತು. ಮೊನ್ನೆ ಯಾರೋ ಇಬ್ರು ಹುಡುಗರು ಮಾಡಿದಾರ ಅಲ್ವಾ, ಈ ಹುಚ್ಚು ರೀಲ್ಸ್ಗೆ ಹೋಗ್ಬಿಟ್ಟು 3 ದಿನ ಇದ್ಬಿಟ್ಟು ಬಂದ್ರು. ಈ ರೀತಿ ಇರುತ್ತೆ. ಎಲ್ಲಿಂದಲೋ ಯಾರೋ ಏನೋ ಒಂದು ಪ್ರಚೋದನೆ ಮಾಡಿ ನಿಮ್ಮನ್ನ ಈ ತರದ್ದು ಒಂದು ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಯಾರೋ ಪಾರ್ಟಿ ಮಾಡ್ತಿದ್ದಾರೆ, ಬಾರೋ ನಿನ್ ಜೊತೆಲಿ ಹೋಗ್ಬೇಡಿ. ಸಂಜೆ 6 ಗಂಟೆ 7 ಗಂಟೆ ಮೇಲೆ ಹೋಗ್ಬೇಡಿ ಮಕ್ಕಳ. ಅನ್ನೋನ್ ಪರ್ಸನ್, ಅನ್ನೋನ್ ಡೆಸ್ಟಿನಿ, ಅನ್ನೋನ್ ವ್ಯವಹಾರ, ಅನ್ನೋನ್ ವ್ಯಾಪಾರ, ಅನ್ನೋನ್ ಥಿಂಗ್ಸ್ ಬೇಡ. ಅನ್ನೋನ್ ಪರ್ಸನ್, ಅನ್ನೋನ್ ಒಂದು ಸಡನ್ ಆಗಿ ಪರಿಚಯಗಳು, ಅದೊಂದು ಆತ್ಮೀಯತೆ ಆಗ್ಬಿಡುತ್ತೆ. ಪರಿಚಯಗಳಾಗೇ ಇರ್ಲಿ. ಅದು ಆತ್ಮೀಯತೆ, ಅದು ಇನ್ನೊಂದು ಏನೋ ಒಂದು ನಿಮ್ಮ ಮೇಲೆ ಅಪವಾದಗಳು, ಏನೋ ಗೊತ್ತಿಲ್ಲ. ಅವ್ರಿಗೆ ನಿಮ್ಗೊಂಥರ ಕೂತಿಗೆಗೆ ಗಂಟು ಹಾಕ್ಬಿಡ್ಬೋದು. ಈಗೆಲ್ಲ ನೋಡ್ತಿದ್ದೀರಲ್ವಾ, ಹನಿ ಟ್ರ್ಯಾಪು, ಇನ್ನೊಂದು ಬೇರೆ ಬೇರೆ ಅನೈತಿಕದ್ದು. ನಿಮ್ಮ ಹೆಸರಿನಲ್ಲಿ ನಿಮ್ ದುಡ್ಡು ಇದು, ನಾನು ಅಕೌಂಟ್ ಓಪನ್ ಮಾಡ್ತೀನಿ ಅಂತ ಅವ್ರೇನೋ ಮಾಡೋದು, ನೀನ್ ಡ್ರಾಪ್ ಮಾಡೋ ಅಂದಿದ್ದು ನಂಗೆ ಗೊತ್ತಿಲ್ಲ ಸರ್, ಇವನೇ ಸರ್ ಮೇನ್ ಆಳು ಅಂತ ಹೇಳ್ಬಿಡೋದು. ಈ ತರದ್ದು ಆಗತಕ್ಕಂಥದ್ದಾಗುತ್ತೆ. ಅದೇ ಪೊಲೀಸ್ ಇಲಾಖೆಯಲ್ಲಿ ಇದ್ರೆ ಭರ್ಜರಿ ಹಂಟಿಂಗ್ ಮಕ್ಕಳೇ. ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಮಾತ್ರ ಯು ವಿಲ್ ಬಿ ರಿವಾರ್ಡೆಡ್. ಅಂತಿಂತ ಕೇಸುಗಳು ರಿಸಾಲ್ವ್ ಮಾಡಲ್ಲ. ಎಸ್. ಆಮೇಲೆ ಅಡ್ಡದಾರಿ ಸಂಪಾದನೆ ಸಿಕ್ಕಾಬಟ್ಟೆ ಇದೆ, ಅದು ಹೇಳ್ಬಿಡ್ತಾನೆ. ಬಟ್ ಅಷ್ಟೇ ದೊಡ್ಡ ಏಟು ಇದೆ. ಬೇಡವೇ ಬೇಡ. ಯಾಕೆ ಬೇಕು ಮಾತ್ರ ಅನ್ಯಾಯ ದುಡ್ಡು? ಎಷ್ಟು ತಿಂದ್ರು ಇಲ್ಲಿ ನೋಡಿ, ಈ ಲೋಟ ಚಾಯ್ ಇನ್ನು ಕುಡಿಲಿಕ್ಕೆ ಆಗ್ತಿಲ್ಲ, ಕಟ್ಟನ್ ಚಾಯ್ ಕುಡಿತಿದ್ದೇನೆ ಆರಾಮ್ಸೆ. ಆ ಬೆಲ್ಲ ಹಾಕಿ, ಲೈಮ್ ಹಾಕಿ, ಟೀ ಹಾಕಿ, ಅದಕ್ಕೊಂದು ಏಲಕ್ಕಿ ಹಾಕಿ ಕುದಿಸಿ ತಂಪಾಗಿರುತ್ತೆ ಅಂತ ಅಷ್ಟೇ ಕುಡಿಯಕ್ಕಾಗೋದು. ಏನು ಬಟ್ಲ್ ಚೇಂಜ್ ಅಷ್ಟೇ. ನನ್ ಮಾತು ಕೇಳಿ, ಈ ತರದ್ದು ಪ್ರಚೋದನೆಗಳು ಬರ್ತವೆ. ಅಲ್ಲಿ ಬಂಗಾರ ಸಿಕ್ತಂತೆ, ಈ ಲಾಟ್ರಿ ಹೊಡೆದು ಬಿಡುತ್ತೆ ಅಂತ ಹೋಟು ಕೇರಳದಿಂದ ಲಾಟ್ರಿ ತರೋದು, ಮಾರೋದು, ಬಾರ್ಡರ್ ಮಾರೋದು, ಬೇರೆ ಏನೋ ಕಲಬರಕ್ಕೆ ಬೇರೆಯವ್ರ ಪ್ರಚೋದನೆಯಿಂದ. ನೀವಲ್ಲ. ಯಾಕಂದ್ರೆ ರಾಶಿಯಾಧಿಪತಿ ಅಷ್ಟಮದಲ್ಲಿ ಬುಧನ್ ಜೊತೆ, ಚಂದ್ರನ್ ಜೊತೆ, ಬುದ್ಧಿಕಾರಕ, ಮನೋಕಾರಕ, ಕರ್ಮಕಾರಕ, ಇವ್ರ ಜೊತೆ ಕುಳಿತಿರೋದ್ರಿಂದ ಇವ್ರುಗಳು ಬಂದ ರಾಹು ಬೇರೆ ಬರ್ತಾನೆ. ಯಾರ್ದೋ ನಿಮ್ಗೆ ಗೊತ್ತಣ ನಿಮಗೆ ಅಂತ ಈ ರೀತಿ ಬರ್ತವೆ ಮಕ್ಕಳ. ನೋಡಿ, ಮೊನ್ನೆ ಯಾರು ದೊಡ್ಡವ್ರ ಮನೆಯಲ್ಲಿ ಬೆಂಕಿ ಬಿದ್ದು ಎಲ್ಲೋ ಬಚ್ಚಿಟ್ಟಂತ ಒಂದು ಗುಪ್ತಧನ ಹೊರಗಡೆ ಬರುತ್ತೆ. 15 ಕೋಟಿಗೂ ಹೆಚ್ಚು ಬೆಂಕಿ ಬಿದ್ದುಬಿಟ್ಟು. ಎಷ್ಟು ದೊಡ್ಡ ಅವಮಾನ, ಎಷ್ಟು ದೊಡ್ಡ ಸ್ಥಾನ ನೋಡಿ. ಸಡನ್ ಆಗಿ ಇನ್ನೊಂದು ಜಡ್ಜ್ ಸಾಹೇಬರಿಗೆ ಎಷ್ಟೋ ವರ್ಷದ ಹಿಂದ್ಗಡೆ ಮನೆ ಮುಂದ್ಗಡೆ 15 ಲಕ್ಷ ರೂಪಾಯಿ ಸಿಕ್ಕಿತ್ತು ಅಂತ ಕೇಸ್ ಹಾಕಿದ್ದು ಡಿಸ್ಮಿಸ್ ಆಗುತ್ತೆ. ಎಷ್ಟು ವರ್ಷ, ಸುಮಾರು 15-20 ವರ್ಷದಿಂದ ನಡೀತಿದ್ದಂತ ಕೇಸು ಖುಲಾಸೆ ಆಗುತ್ತೆ. ಆ ರೀತಿ ನಡೆಯುತ್ತೆ. ಮುಚ್ಚಿಟ್ಟದ್ದು ಎಷ್ಟೋ ದಿನದಿಂದ ಉಕ್ಕಿ ಬಿಡಬಹುದು, ಇಲ್ಲವೇ ಎಷ್ಟೋ ದಿನದಿಂದ ಬಾಧೆಯಿಂದ ಇದ್ದಂತ ಸಮಸ್ಯೆಗಳು ದೂರ ಹೋಗುತ್ತವೆ. ದಟ್ ಇಸ್ ದ. ಬಟ್ ಒಂದು ಹೇಳಿರ್ತಾನೆ, ಸಿಂಹ ರಾಶಿಗೆ ಗುಪ್ತ ಶತ್ರುಗಳು ಎಷ್ಟಿರ್ತಾರೋ, ಗುಪ್ತ ಮಿತ್ರರು ಎಷ್ಟು ಇರ್ತಾರೋ, ಗುಪ್ತ ಸಂಬಂಧಗಳು ಆಗಿಬಿಡಬಹುದು. ಎಚ್ಚರಿಕೆ. ಬೇಡ ಮಕ್ಕಳ, ಇರೋದ್ರಲ್ಲಿ ತೃಪ್ತಿಯಾಗಿರೋಣ. ಆತರ ಯಾರೋ ಗೆಳೆಯ ಗೆಳತಿ ವ್ಯವಹಾರ ವ್ಯಾಪಾರ ಇನ್ನೊಂದು ಅನ್ನತಕ್ಕ ಹೆಚ್ಚಾಗ್ತವೆ. ಶುಕ್ರ ವಕ್ರ, ಎಲ್ರಿಗೂ ಇದು ಮನೆಗೊಂದು ಹನಿ ಟ್ರಾಪ್ ನಡೀತವೆ. ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಮ್ಮ ನಿರ್ಮಲಾ ಮೇಡಮ್, ಪ್ರತಿ ವಾಟ್ಸಪ್ ಇನ್ಮೇಲೆ ಅಬ್ಸರ್ವೇಷನ್ ಅಂತ. ನಿಮ್ಗಿದು ಬೇಕಿತ್ತ ಅಂತ? ವಾಟ್ಸಪ್ ಬೇಕು, ತಗೊಳ್ಳಿ. ಎಲ್ಲವನ್ನು ಇನ್ನು ವಿಜಿಲೆನ್ಸ್ ಅವ್ರು ನೋಡ್ಕೋತಾರೆ. ಗುಪ್ತವಾಗಿರೋದೆಲ್ಲ ಸಿಕ್ಕಾಕೊಳ್ಳುತ್ತೆ. ಈ ತರದಿರುತ್ತೆ. ಸಿಂಹರಾಶಿ ಅದೊಂದು ನೋಡ್ಕೊಳ್ಳಿ ಅಷ್ಟೇ. ಗುಪ್ತವಾಗಿ ಯಾರೋ ದುಡ್ಡು ಕೊಡ್ತೀನಿ, ಗುಪ್ತವಾಗಿ ಯಾವ್ದೋ ವ್ಯವಹಾರ ಮಾಡ್ತೀನಿ, ಗುಪ್ತವಾಗಿ ಇನ್ನೊಂದೇನೋ ಮಾಡ್ತೀನಿ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ. 10,000 ಅಂತ ಹೋಗಿದ್ದು ನನಗೆ ಇವತ್ತಿಗೂ ನೆನಪಿದೆ. ಒಬ್ರು ಪಾನಿಪುರಿ ಅಂಗಡಿ ಒಬ್ರು ಹಾಕಿದ್ದಾರೆ, ಜಾಕ್ಪಾಟ್ ಹೊಡೆದು ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಇನ್ನೊಬ್ರು ಅವ್ರ ಜೊತೆಲಿ ಬಂದು ನಾವು ಹಾಕ್ತೀವಿ ಸಂಕಟ ನೋಡಿ. ಬುದ್ಧಿ ಪ್ರಚೋದಯ. ಕಡಿಮೆ ಅಂದರು ನಿಮಗಿಲ್ಲ ಅಂತ ಹೇಳಿದಾನೆ, ಕೇಳಿಲ್ಲ. ಒಂದು 30-40 ಲಕ್ಷ ಕಳ್ಕೊಂಡಿದ್ದಾರೆ. ಇವರೆಲ್ಲೋ ಕೆಲಸ ಮಾಡ್ತಿದ್ದ ಮನುಷ್ಯ ನೀವ್ ಮಾಡಿ ಸ್ವಾಮಿ ಅಂದೆ. ತುಂಬಾ ಚೆನ್ನಾಗಿದ್ದಾರೆ. ದೇವ್ರು ಅಂತಾರ. ನಾ ಹೇಳ್ದೆ, ಇಲ್ಲಮ್ಮ ನಿನ್ನ ಗಂಡ 30 ವರ್ಷ ಕಷ್ಟಪಟ್ಟಿದ್ದಕ್ಕೆ ಆ ಒಂದು ಅಷ್ಟಮದಲ್ಲಿ ಕೂತಿರೋ ಗ್ರಹಗಳು ಇಷ್ಟು ದಿನ ಒಬ್ಬ ಕೆಲಸಗಾರನಾಗಿದ್ದವನು ನಾನು ನಿನ್ನ ಯಜಮಾನ ನೆನ್ಸುತ್ತೆ ತಾಯಿ ಹೋಗು ಅಂತ. ಇವ್ರು ತುಂಬಾ ಚೆನ್ನಾಗಿರೋರು. ಬರೀ ಒಂದು 50-60 ಸಾವಿರ ಹಾಕಿ ಮಾಡಿದ್ದು ಅದು 30 ಲಕ್ಷ ಸಾಲಕ್ಕೆ ತಂದು ಹೊಡೆದಾಕ್ಬಿಟ್ಟಿದೆ.
ಆ ರೀತಿ ಆಗುತ್ತೆ. ಸೊ ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಫ್ರೆಂಡ್ಶಿಪ್, ಗೊತ್ತಿಲ್ಲದ ಟ್ರಾನ್ಸಾಕ್ಷನ್, ಆಮೇಲೆ ಹೊರದೇಶದ ವ್ಯಾಪಾರಗಳು, ಎಕ್ಸ್ಪೋರ್ಟ್ ಇಂಪೋರ್ಟ್, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್, ಬೇರೆ ಏನೋ ಕಲ್ತು ಬಿಡ್ತಾನೆ. ಇದು ಏನೇನೋ ಮಾಡ್ಬಿಡಿ, ನಿಮ್ಗೆ ಏನು ಗೊತ್ತಿದೆಯೋ ಅದರಲ್ಲಿ ಅನುಭವ ಇರೋರ್ನ ಕೇಳಿ ಮಾಡಿ. ಏನೂ ಆಗೋಲ್ಲ. ದುರ್ಗಾದೇವಿಯನ್ನು ಆರಾಧನೆ ಮಾಡ್ಕೊ. ಇನ್ ಕನ್ಯಾ ರಾಶಿಗೆ 7ನೇ ಮನೆಯಲ್ಲಿ ಮಕ್ಕಳೇ ಸ್ಟ್ರೈಟ್ ಆಗಿ ಕೂತಿದ್ದಾನೆ. ಅಬಾಬಾಬಾಬಾ, ಭಾಗ್ಯೇ ಸಪ್ತಮಂ, ಧನೇ ಸಪ್ತಮಂ, ದಶಮೇ ಸಪ್ತಮಂ, ಲಗ್ನೇ ಸಪ್ತಮಂ, ಸುಖೇ ಸಪ್ತಮಂ, ಲಾಭೇ ಸಪ್ತಮಂ, ಒಬ್ರ ಇಬ್ರ, ಷಷ್ಠೇ ಸಪ್ತಮಂ, ಪಂಚಮೇ ಸಪ್ತಮಂ. ಜಾಕ್ ಪಾಟ್ ನಿಮಗೂ ಕೂಡ. ಈ ಕನ್ಯಾ ರಾಶಿಯವರು ತೆನಾಲಿ ರಾಮಕೃಷ್ಣನ್ ತರ ಇರ್ಬೇಕು. ಎಲ್ಲ ಹಾಕ್ಬಿಡ್ಬೇಕು ಶ್ರೀಕೃಷ್ಣ ದೇವರಾಯ ಮೇಲೆ. ನಾದೇಂ ಪೋಯ ನೀದೇಂ ಪೋಯ ಅಂತ ನೀದೇ ಪೋಯ ಹಂಗಿರ್ಬೇಕು. ಕನ್ಯಾ ರಾಶಿಯವರಷ್ಟು ಲೆಕ್ಕಾಚಾರದವರು ಜಗತ್ತಲ್ಲಿ ನಿಮ್ಗೆ ಯಾರು ಸಿಗಲ್ಲ. ಅವನ ಪಕ್ಕದಲ್ಲಿ ಇಟ್ಕೊಳ್ಳಿ. ಲಕ್ಷ್ಮೀ ಪುತ್ರರು ಅವರೇ. ಶ್ರೀಮನ್ ನಾರಾಯಣ ಅಂದ್ರೆ ಅವರೇ. ನಾರಾಯಣ ಹತ್ರ ದುಡ್ಡ ಇರೋಲ್ಲ, ಲಕ್ಷ್ಮಿನ ಕಾಲ ಹತ್ತುತ್ತಾ ಇದೆ. ಹೌದು, ಕನ್ಯಾ ರಾಶಿಯವರು ಅದೃಷ್ಟವಂತರು. ನಿಮ್ಗೆ ಯಾವತ್ತಿಗೂ ದುಡ್ಡು ಕೊರತೆ ಬರಲ್ಲ, ಆದ್ರೂ ನೀವು ಭಯ ಬಿಡಲ್ಲ. ಯಾವತ್ತಿಗೂ ಸುಖ ಕೊರತೆ ಬರಲ್ಲ, ಆದ್ರೂ ಭಯ ಬಿಡಲ್ಲ. ಯಾವತ್ತಿಗೂ ಅಂದಕ್ಕೆ ನೀವೇನ್ ಗೊತ್ತು ಅದು ಹಾಗೇ ಇರ್ಬೇಕು. ಇಲ್ಲಿ ನೆರಿಗೆ ಬಂತ, ಇದು ಕೂಟ್ ಯಾಕೋ 2 ಹೋಗ್ತಿದ್ದಂಗಿದ್ರೆ ಅದು 40 ಉದ್ರಕ್ ಶುರು ಆಗುತ್ತೆ. ಇದು ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ? ನೀವು ಪ್ರತಿಯೊಂದಕ್ಕೂ ಕನ್ಫ್ಯೂಷನ್. ಹಂಗಾಗ್ಬಿಟ್ರೆ ಅನ್ನತಕ್ಕಂಥದ್ದು. ನಿಮಗ್ ಗೊತ್ತಿಲ್ಲ, ನಿಮಗೆ 7ನೇ ಮನೆಯ ಅಧಿಪತಿ ಗುರು. ಬ್ಯೂಟಿ ಆಫ್ ಗುರು ಈಸ್ ಆಲ್ವೇಸ್ ಪ್ರೊಟೆಕ್ಟೆಡ್. ಬಟ್ ನಿಮ್ ಭಯ. ನಿಮಗೆ ಒಳ್ಳೆ ಮಕ್ಕಳಿರ್ತಾರೆ, ಒಳ್ಳೆ ಯಜಮಾನಿ ಇರ್ತಾನೆ. ಆದ್ರೂ ಯಾಕೋ ಅನುಮಾನದಲ್ಲೇ ನೋಡೋದು. ಪ್ರತಿಯೊಂದ್ರಲ್ಲಿ ಅದೊಂದು ಇರುತ್ತೆ, ಅದೊಂದು ಬಿಟ್ಟು ಬಿಡಿ ನೀವು. ಕನ್ಯಾಂ ಅಬ್ಬಾ, ಲಕ್ಷ್ಮಿಯಲ್ಲಿ ಕೂತಿದೆ 7ನೇ ಮನೆಯಲ್ಲಿ ಮಕ್ಕಳೇ ನಿಮಗೆ. ಶ್ರೀಮನ್ನಾರಾಯಣ, ಲಕ್ಷ್ಮಿ, ಆತ್ಮಕಾರಕ, ಶಿವನೇ ಅಲ್ಲಿ ಕುಳಿತಿದ್ದಾನೆ. ದಕ್ಷಿಣಾಮೂರ್ತಿ ಆಗ್ಬಿಡ್ತಾನೆ ಅಲ್ಲಿ ಕುಳಿತಾಗ. ಜ್ಞಾನ, ಬುದ್ಧಿ, ಆಲೋಚನೆ, ಸಿಹಿಯಾದ ಚಿಂತನೆ. ಮನೆ ಮಾಡ್ಕೋತೀವಿ, ಮಕ್ಕಳು ಮಾಡ್ಕೋತೀವಿ, 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, 2ನೇ ಮನೆ, 2ನೇ ಕುಟುಂಬ, 2ನೇ ಫ್ಲೋರ್, 2ನೇ ಮಗು, ಏನಿಲ್ಲ. ಡಬಲ್. ಬಟ್ ನನಗ್ ಭಯ ಏನ್ ಗೊತ್ತಾ? 2 ದೋಣಿನಲ್ಲಿ ಕಾಲಿಟ್ರೆ ಮುಳುಗೋದು ಜಾಸ್ತಿ. ಅದೊಂದು ನನಗ್ ಭಯ. ಬುಧ ನೀಚ ಅಲ್ವಾ, ಅದೊಂಚೂರು ತಳಮಳ ಮಾಡಿಸಿ ಇದು ಮಾಡಿಸ್ತಾನೆ. ನೋಡ್ಕೊಂಡು ರಾಯಲ್ ಸ್ಟೇಟಸ್ ಅಲ್ಲಿ ಬದುಕ್ತೀವಿ. ಯೋಚನೆ ಮಾಡಬೇಡಿ. ಇನ್ಕಮ್ ಇಸ್ ಗುಡ್, ಸ್ಟೇಟಸ್ ಇಸ್ ಗುಡ್, ಪೊಸಿಷನ್ ಇಸ್ ಗುಡ್, ಫ್ಯಾಂಟಾಸ್ಟಿಕ್. ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಏನಂದರೆ ಆರೋಗ್ಯಕಾರಕ ಸೂರ್ಯ, ಅಕ್ಷಯಕಾರಕ ಚಂದ್ರ, ಮನೋಕಾರಕ ಚಂದ್ರ ರಾಹುಗ್ರಸ್ತನಾಗಿರೋದ್ರಿಂದ ಮನೋರೋಗದಿಂದ ನರಳ್ತೀರಿ. ಪಾದಗಳು, ಗಂಟುಗಳು, ಸೆಳೆತಗಳು, ನರ್ವಸ್, ನೀಲಕಂಡುಗಳು, ಈ ಪ್ರಾಬ್ಲಮ್ಸ್ ಇರತಕ್ಕಂಥದ್ದು. ನೆನ್ನೆ ಪರಿಹಾರ ಹೇಳಿದ್ದಾನೆ, ಎಲ್ರಿಗೂ ಸೇರಿಸಿ ಏನ್ ಮಾಡ್ಬೇಕು ಅಂತ. ನೆನ್ನೆ ಸಂಚಿಕೆ ನೋಡಿ, ಅದರಲ್ಲಿದೆ. ಈ ಶನಿಯ ಬದಲಾವಣೆಯಿಂದ ಯಾರ್ಯಾರು ಎಲ್ರು ಏನ್ ಮಾಡ್ಕೋಬೇಕು. ಒಂದ್ ಬಟ್ಲಲ್ಲಿ ಎಳ್ಳೆಣ್ಣೆ, ಅದ್ರಲ್ಲಿ ನಾಣ್ಯ, ಒಂದ್ ಸ್ವಯಂ ಪಾಕ, ಈ ತರದ್ದು ಆದಾಗಿಲ್ಲ. ಪ್ರತಿ ಅಮಾವಾಸ್ಯೆ ಇಲ್ಲ ಪ್ರತಿ ಶನಿವಾರ ಮಾಡ್ತಾ ಬನ್ನಿ. ಎಲ್ರೂ ಮಾಡಿ. ಮುಖ್ಯವಾಗಿ ಕನ್ಯಾ ರಾಶಿಯವ್ರು ಮಾಡಿ. ವಾರಕ್ಕೆ 3 ಬಾರಿ ಆದ್ರೂ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಬೇಕು ನೀವು. ಅದೊಂದು ಮಾಡ್ಕೊಳ್ಳಿ. ಪಾದಗಳಲ್ಲಿ ಆರೋಗ್ಯ ಸಮಸ್ಯೆ ಬರುತ್ತೆ, ಸೊಂಟದಲ್ಲಿ ಆರೋಗ್ಯ ಸಮಸ್ಯೆ ಬರುತ್ತೆ, ವೆಯ್ಟ್ಸ್ ಎತ್ತೋದು, ಸ್ಟ್ರೆಸ್ ತಗೊಳ್ಳೋದು, ಇದೆಲ್ಲ ಬಿಡಿ. ಏನು ತುಲಾ ರಾಶಿಗೆ ವಿಶೇಷವಾಗಿ 6ನೇ ಮನೇಲಿ ಮಕ್ಕಳೇ, ಅದು ಹೇಳಿದ್ನಲ್ಲ. ವೃಷಭಕ್ಕೆ ಹೇಗೆ 11ನೇ ಮನೆ, ತುಲಾಗೆ 6ನೇ ಮನೆಗೆ ಶನಿ ಬಂದು 6ನೇ ಮನೇಲಿ ಕೂತಿದ್ದಾನೆ. ಗುರು ಅಷ್ಟಮದಲ್ಲಿರೋದ್ರಿಂದ ಈ 40 ದಿನ ಒಂಚೂರು ಸೆಳೆದಾಟವಿದ್ರು ಭಾಗ್ಯಕ್ಕೆ ಬಂದ್ಬಿಡ್ತಾನೆ. ಅದಾದ್ಮೇಲೆ ನಿಮ್ಮ ಬುದ್ಧಿ ಕೆಟ್ಟು ಎಲ್ಲೋ ಕೂತಿದ್ರಿ, ಮಾತು ಕೆಟ್ಟು ಎಲ್ಲೋ ಕೂತಿದ್ರಿ, ಆಲೋಚನೆ ಕೆಟ್ಟು ಎಲ್ಲೋ ಕುಳಿತಿದ್ರಿ. ಬಹುದೊಡ್ಡ ಧನವೊಂದು ಬರುತ್ತೆ ನಿಮಗೆ. ಅನ್ಎಕ್ಸ್ಪೆಕ್ಟೆಡ್ ಮನಿ. ಯಾವಾಗ್ಲೂ ಎಲ್ಲೋ ಕಳೆದು ಹೋದ ಸಂಬಂಧ ಮರಳಿ ಬರುತ್ತೆ, ಕಳೆದು ಹೋದ ಮರ್ಯಾದೆ ಹುಡುಕಿ ಬರುತ್ತೆ, ಕಳೆದು ಹೋದ ಗೌರವ ಹುಡುಕಿ ಬರುತ್ತೆ. ಮನೆ ಮಾಡ್ತೀರಿ, ಭೂಮಿ ಮಾಡ್ತೀರಿ, ಹೆಸರು ಪಡಿತೀರಿ, ಗತ್ತು ಪಡಿತೀರಿ. ತುಲಾ ರಾಶಿಯವರು ನ್ಯಾಯಬದ್ಧವಾಗಿದ್ದಿದ್ರೆ, ಧರ್ಮಬದ್ಧವಾಗಿ ನಡ್ಕೊಂಡಿದ್ರೆ ನಿಮ್ಮನ್ನ ತಡೆಯೋರು ಯಾರು ಇಲ್ಲ. ಪಂಚಮಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶನಿ 6ನೇ ಮನೇಲಿ ಬರೋದು. ಸುಖಾಧಿಪತಿ ವಿಶೇಷವಾಗಿ ಪಂಚಮಾಧಿಪತಿ, ಅವನು ಬಂದು 6ನೇ ಮನೇಲಿ ಬಂದು ಕುತ್ಕೊಳ್ಳೋದು. ಸುಖಾಧಿಪತಿಯಾಗಿ ಕೂಡ ಬ್ಯೂಟಿಫುಲ್ ವಾಹನಾದಿ ಯೋಗ ಪಡಿತೀರಿ. ಅಲ್ಪ ಬಂಗಾರ, ಸ್ವಲ್ಪ ಆದ್ರೂ ಬಂಗಾರ ತಗೋತೀರಿ, ವಸ್ತ್ರ ತಗೋತೀರಿ, ರೇಷ್ಮೆ ವಸ್ತ್ರ,
ಕಾಟನ್ ವಸ್ತ್ರ ಒಂದಲ್ಲ ಎರಡಲ್ಲ ಹಲವಾರು ವಸ್ತ್ರಗಳನ್ನ ಕೊಂಡ್ಕೋತೀರಿ, ಮಿತ್ರರನ್ನ ಭೇಟಿ ಮಾಡ್ತೀರಿ. ಆರೋಗ್ಯ ಒಂದ್ ಸಣ್ಣದಾಗಿ ನೋಡ್ಕೊಂಡು ನೀವು ಸ್ವಲ್ಪ ಯಾವಾಗ್ಲೂ ನಿಮ್ಮನ್ನ ಸ್ವಲ್ಪ ಕೇರ್ಲೆಸ್ ನೀವು ಸ್ವಲ್ಪ. ಪಂಚಮಾಧಿಪತಿ ಶನಿ ಅಲ್ವಾ, ಒಳ್ಳೆ ಭೋಜನ ಪ್ರಿಯರು, ಒಳ್ಳೆ ನಿದ್ರಾ ಪ್ರಿಯರು. ಕೆಲ್ಸಕ್ಕೆ ನಿಂತ್ರೆ ನೀವು ಜಗಜಟ್ಟಿ, ಹಸಿವೆನೂ ಬಿಟ್ಬಿಡ್ತೀರಿ. ರಾತ್ರಿ 10 ಗಂಟೆಗೆ ತಿನ್ನೋದು, ಮಧ್ಯಾಹ್ನ 12 ಗಂಟೆಗೆ ತಿನ್ನೋದು, ಇದೆಲ್ಲವನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಂಡ್ರೆ ಬ್ಯೂಟಿಫುಲ್. ಇಲ್ಲ ಆರೋಗ್ಯಕ್ಕೆ ಸರಿ ಏಟ್ ಕೊಟ್ಬಿಡುತ್ತೆ ತುಲಾರಾಶಿಗೆ. ನನ್ಗೆ ಅದೊಂದು ಭಯ. ಯಾಕಂದ್ರೆ ಅನಾರೋಗ್ಯ ಸೂಚನೆ ಇರೋದು ಮನೆನೇ 6ನೇ ಮನೆ. ನರ್ವಸ್ ಪ್ರಾಬ್ಲಮ್, ವೆರಿಕಾಸ್ ವೈನ್ಸ್ ಪ್ರಾಬ್ಲಮ್, ಆರ್ಥರೈಟಿಸ್ ಪ್ರಾಬ್ಲಮ್. ಹೇಳಿದ್ದೀನಲ್ವಾ, ರೈತರುಗಳು ಅವ್ರ ಹತ್ರ ತುಪ್ಪ ತಗೊಳ್ಳಿ, 1 kg ತುಪ್ಪ ತಿನ್ನಿ, ಹುರುಳಿಕಾಳು ತಿನ್ನಿ ಚೆನ್ನಾಗಿ. ಹುರುಳಿಕಾಳು ಕಟ್ಟು ಸಾರು, ಬಸ್ಸಾರು, ಉಪ್ಪು ಸಾರು ಚೆನ್ನಾಗಿ ಅದು ತಿನ್ನಿ. ಹುರುಳಿಕಾಳು ಕಟ್ಟು ಸಾರು, ಧಾನ್ಯಗಳು, ಕಾಳುಗಳು ತಂದು ಬೇಯಿಸಿ ಅದನ್ನ ತಿನ್ನತಕ್ಕಂಥದ್ದು ಮಾಡಿ. ಮೊಸರು ಚೆನ್ನಾಗಿ ತಿನ್ನಿ, ಮಜ್ಜಿಗೆ ಚೆನ್ನಾಗಿ ಸೇವಿಸ್ತಕ್ಕಂಥದ್ದು ಮಾಡಿ, ತುಪ್ಪ ಚೆನ್ನಾಗಿ ಸೇವಿಸ್ತಕ್ಕಂಥದ್ದು ಮಾಡಿ. ತುಲಾರಾಶಿಯವರಿಗೆ ಚೆನ್ನಾಗಿದೆ. ಆರೋಗ್ಯವೊಂದೇ ಬಾಧಕವಾಗತಕ್ಕಂಥದ್ದು ಆಗತಕ್ಕಂಥ 6ನೇ ಮನೆಯಲ್ಲಿ ಆ ರೀತಿ ಇರತಕ್ಕಂಥ ಒಂದು ಪ್ರಭಾವ. ಇನ್ನು ವೃಶ್ಚಿಕ ರಾಶಿಗೆ ವಿಶೇಷವಾಗಿ ಎಲ್ಲರೂ ಹೇಳಿರ್ತಾರೆ ನಿಮಗೆ ಗುರುಬಲ ಹೊರಟೋಗುತ್ತೆ. ಅರೆ ಶನಿ ಬಲ ಬಂದಾಯ್ತು ಗುರುಗಳೇ, ಶನಿ ಗುರುಸಾರದಲ್ಲಿ ಪಂಚಮಕ್ಕೆ ಬಂದಿರೋದು ಇದು ಲೆಕ್ಕ. ಶನಿ ಯಾರ ರೂಪದಲ್ಲಿ ಬಂದಿದ್ದಾನೆ ಈಗ ನೋಡಿ, ನಮ್ಮ ಮನೆಗೆ ಒಬ್ರು ಗುರು ರೂಪದಲ್ಲಿ ಬರ್ತಾರೆ, ದೋಚ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಮಿತ್ರನ ರೂಪದಲ್ಲಿ ಬಂದಿರ್ತಾರೆ, ದೋಚ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಮಕ್ಕಳ ರೂಪದಲ್ಲಿ ಬಂದಿರ್ತಾರೆ, ಮಾನ ಮರ್ಯಾದೆ ಹರಾಜ್ಗೆ ಹಾಕಿರ್ತಾರೆ. ಯಾರೋ ಕೆಲಸಗಾರನಾಗಿ ಬಂದಿರ್ತಾರೆ, ನಮ್ಮ ಮಾನಕ್ಕೂ ಮರ್ಯಾದೆಗೂ ಕುಟುಂಬಕ್ಕೂ ಯಾವನೊಬ್ಬ ಕೆಲಸಗಾರ ಅವನೇನ್ ಮಾಡ್ತಾನೆ ಅಂದ್ರೆ ನಿಂತು ಬಿಡ್ತಾರೆ. ನನಗಂತವ್ರು ಇದ್ರು, ಮಕ್ಕಳು ಇದ್ರು, ಮನೆ ಮಗನಿಗಿಂತಲೂ ನಿಂತಂತ ಮಕ್ಕಳು ಇವತ್ತಿಗೂ ನೆನ್ಸ್ಕೊತಾನೆ. ತಂಪಾಗಿರ್ಲಿ, ಆ ಮನೆ ಬೆಳಗಲಿ. ನಿಜ ಸತ್ಯ ಹೇಳ್ತಾನೆ, ಸೇವೆ ಪಡೆದವನಲ್ವ ಮಕ್ಳೇ ಆ ಮಕ್ಕಳು, ಅವ್ರ ಮನೆ ತಂಪಾಗಿರ್ಲಿ. ಯಾವತ್ತೂ ನನ್ನ ತಂದೆಗಿಂತ ಹೆಚ್ಚಾಗಿ, ಅಣ್ಣನಿಗಿಂತ ಹೆಚ್ಚಾಗಿ ನಿಂತು ಪುಣ್ಯ ಪಡೆದಿರ್ಬೇಕು. ನಿಜ ಹೇಳ್ತಾನೆ. ಅಂಥದ್ದೊಂದು ಯೋಗ ಅನ್ನತಕ್ಕಂಥ ಒಂದು ಭಾವ ವೃಶ್ಚಿಕ ರಾಶಿಗೆ. ಆ ಶನಿ ಕೆಲಸಗಾರನ ರೂಪದಲ್ಲಿ ಬಂದ ಹಾಗೆ ಕಾಣಿಸ್ತಾನೆ, ಆದ್ರೆ ಗುರುವೇ ಬಂದು ನಿಲ್ತಾನೆ. ಬರುವಂತ ಆಪತ್ತುಗಳು ದೂರ. ಸಪ್ತಮೇ ಭಾಗ್ಯ ಪೂರ್ವ ಪುಣ್ಯ ಸ್ಥಾನ, ದಶಮೇ ಪೂರ್ವ ಪುಣ್ಯ ಸ್ಥಾನ, ಭಾಗ್ಯೇ ಪೂರ್ವ ಪುಣ್ಯ ಸ್ಥಾನ, ಲಾಭೇ ಪೂರ್ವ ಪುಣ್ಯ ಸ್ಥಾನ, ಸಪ್ತಮೇ ಪೂರ್ವ ಪುಣ್ಯ ಸ್ಥಾನ, ಸುಖಮೇ ಪೂರ್ವ ಪುಣ್ಯ ಸ್ಥಾನ, ವಿಜಯಮೇ ಪೂರ್ವ ಪುಣ್ಯ ಸ್ಥಾನ, ಧನಮೇ ಸಪ್ತಮ ಸ್ಥಾನ. ಬ್ಯೂಟಿಫುಲ್ ಆಗಿದೆ. ಖರ್ಚಿರುತ್ತೆ ಅಷ್ಟೇ, ಮನೆಯವರ ಜವಾಬ್ದಾರಿ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಅಷ್ಟು ಗ್ರಹ ಸೇರ್ಕೊಂಡಾಗ ಒಂದಂತೂ ಹೇಳ್ತಾನೆ, ದೊಡ್ಡವ್ರಿಗೆ ಯಾರಿಗಾದ್ರೂ ತೊಂದರೆ ಬರುತ್ತೆ. ಅಲ್ಲೊಂದು ದೊಡ್ಡ ಗೌರವ ನಿಮಗ್ ಕೊಡುತ್ತೆ ಪಟ್ಟ. ನಿಮ್ಮನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ಮೇಲಿರೋನ್ನ ತೆಗಿಬೇಕು. ಇಟ್ಸ್ ನೇಚರ್ ಲಾ. ಬಹುದೊಡ್ಡ ದೊರೆಸ್ಥಾನದವರ ಅಸ್ತಂಗತಗಳು ಅಂತ ಹೇಳ್ತೇವೆ ನಾವು. ಬಹುದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವರ ಅಸ್ತಂಗತ, ಅದಕ್ಕೊಂದು ರೀಪ್ಲೇಸ್ಮೆಂಟ್ ಬರಬೇಕು. ರಿಟೈರ್ಡ್ ಆದ್ಮೇಲೆ ಇನ್ನೊಬ್ರು ಬರ್ಬೇಕಲ್ವಾ. ಸೊ ಆ ತರದೊಂದು ಛಾಯೆ ಬರತಕ್ಕಂಥದ್ದು ಇರುತ್ತೆ. ವೃಶ್ಚಿಕಂ ಬ್ಯೂಟಿಫುಲ್ ಆಗಿರುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ತೊಂದರೆ ಇಲ್ಲ, ಭಯ ಬಿಡಿ. ಸುಮ್ನೆ ಅವ್ರು ಇವ್ರು ಹೇಳ್ಬಿಟ್ಟು ನಿಮ್ಗೆ ಗುರುಗಳು ಹೋಗುತ್ತೆ ಪಂಚಮ ಶನಿ ಹಿಡ್ಕೊಂತು ಕಂಡ್ರೋ. ಹೌದು, ಪಂಚಮ ಶನಿ ಭಾರ. ಹಂಗಂದ್ರೆ ಏನ್ ಗೊತ್ತ, ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ತಗೋತೀರಿ. ಮನೇಲಿ ಮದುವೆಗಳಾಗ್ತವೆ ಮಕ್ಳೇ, ಮೊಮ್ಮಕ್ಕಳು ಮದುವೆ, ಮನೆ ಮಾಡ್ತೀರಿ, ಜಾಗ ಮಾಡ್ತೀರಿ. ಜೂನ್ 3ನೇ ತಾರೀಕು ಮೇಲೆ ಪಂಡಂಟಿ ಜಾತಕಂ ಅಂತ ಹೇಳ್ತಾರೆ. ನೀವು ಹಾಕಿದ್ ಬಿತ್ತನೆ ಒಳ್ಳೆ ಒಂದು ಫಲವೃದ್ಧಿಯಾಗಿ ಕೊಡತಕ್ಕಂಥದ್ದಾಗುತ್ತೆ ವೃಶ್ಚಿಕ ರಾಶಿಗೆ. ಯೋಚನೆ ಮಾಡಬೇಡಿ. ಸ್ವಲ್ಪ ಅಷ್ಟಮಕ್ಕೆ ಗುರು ಜಾರಿದಾಗ, ಈಗ ಅಷ್ಟಮದಲ್ಲೇ ಕುಜ ಇರೋದ್ರಿಂದ ಸ್ವಲ್ಪ ಹೃದಯ ಸಂಬಂಧಿ ನೋಡ್ಕೊಳ್ಳಿ. ಇಲ್ಲಿ ಕೊಲೆಸ್ಟ್ರಾಲ್, BP, ಇನ್ನೊಂದು ಇದು ಸ್ವಲ್ಪ ನೀವು ಸ್ವಲ್ಪ ಕೇರ್ಲೆಸ್, ತುಂಬಾ ಕೇರ್ಲೆಸ್. ಡಾಕ್ಟ್ರು ಟ್ಯಾಬ್ಲೆಟ್ ಮೆಡಿಸನ್ನು ನೀವು ತಗೊಳಲ್ಲ. ಮೊಂಡುಗಟ್ಟ ನೀವು ಸ್ವಲ್ಪ ಕೇಳಲ್ಲ. ನಾನ್ ತಿನ್ನೋದೆ, ನಾನ್ ಮಾಡೋದೆ. ನಿಮಗೆಲ್ಲಾ ಜಾಸ್ತಿ. ನೋಡೋಕ್ ಸನ್ಯಾಸಿ ನೀವು.
ಕಳತಲೆ ಕೊಟ್ಟೆ ನೆತ್ತಿಲ ತಟ್ಟೆ. ನಮ್ ಗುರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಒಳಗಡೆ ಸಿಕ್ಕಾಬಟ್ಟೆ ಕೃಷ್ಣ ಇದ್ದಾನೆ ಅಂತ. ನೀವು ಕೃಷ್ಣನೇ ನೀವು. ವೃಶ್ಚಿಕ ರಾಶಿ ಹೌದು ಅಲ್ವಾ? ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರೋ, ತುಂಬಾ ರಸಿಕರು ನೀವು, ನಿಮ್ಮ ರಸಿಕತೆ ಕಡಿಮೆನೇ ಆಗೋಲ್ಲ. ಬೇಡ ಸ್ವಾಮಿ ಇದ್ದಷ್ಟು ಈಜು ಬಿಡೋಣ ಅಂತ. ನೀವು ಎಲ್ಲ ಜಾಸ್ತಿಯ ಇದ್ದದ್ದು ಈಜೋಣ ಅಂತೀರಿ, ಆದ್ರೆ ಸಿಕ್ಕರೆ ಅವಕಾಶ ಇನ್ನೊಂದು ಫ್ಲೋರ್ ಹತ್ತೋಣ ಅಂತೀರಿ. ನೀವು ಅಂತವ್ರು ನೀವು. ಹೌದು 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 ಹೌದು, ನೀವು ಅದಿದ್ದಿದ್ದೆ ನಿಮಗೆ ವೃಶ್ಚಿಕಕ್ಕೆ. ಅದರಿಂದ ಅಷ್ಟೊಂದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಇದೆ. ಸ್ವಲ್ಪ ನೋಡ್ಕೊಳ್ಳಿ, ಒಳ್ಳೆ ಊಟ ತಿನ್ನಿ, ಒಳ್ಳೆ ಓಡಾಟ ಮಾಡಿ, ಒಳ್ಳೆ ಎಕ್ಸಸೈಸ್ ಮಾಡಿ. ದಿನಕ್ಕೆ 2 ಗಂಟೆ ಇಟ್ಕೋಬೇಕು, ಅಟ್ಲೀಸ್ಟ್ 1 ಗಂಟೆ. ಮಕ್ಕಳು 1 ಗಂಟೆ ಬೆವರ್ಬೇಕು. ಮಕ್ಕಳು ಏನ್ ತಿಂತಿದ್ದೀರಿ ಯೋಚನೆ ಮಾಡಿ, ಏನ್ ತಿನ್ಬಾರ್ದು ನೋಡಿ. ಬುಧ ವಕ್ರ ಅಷ್ಟಮಾಧಿಪತಿ, ಮಾಯಸು ಏನೋ ತಿನ್ನು, ಎಂಥದ್ದೋ ತಿನ್ನು, ಹಿಂಗೆಲ್ಲ ಮಾಡಬೇಡಿ. ಇನ್ಮೇಲೆ ಎಚ್ಚರಿಕೆ ಅದೊಂದು ನೋಡ್ಕೊಂಡು. ನೀಕಂತ ಏನು ನಿಮ್ಗೆ ತೊಂದರೆ ಇಲ್ಲ. ಅಷ್ಟಮಕ್ಕೆ ಗುರು ಬಂದಾಗ ಏನಾಗುತ್ತೆ ಗೊತ್ತಾ? ಸ್ವಲ್ಪ ಸಾಲ ಮಾಡ್ಕೊಂಡು ಮನೆ ಮಾಡೋದು, ಸಾಲ ಮಾಡಿ ಮಕ್ಕಳು ಮದುವೆ ಮಾಡೋದು, ಸಾಲ ಮಾಡಿ ಓದಿಸೋದು, ಒಳ್ಳೇದಕ್ಕೆ ಮಾಡಿರ್ತೀರಿ. ಇನ್ನೇನು ಆಗೋಲ್ಲ, ಭಯ ಬಿಡಿ. ನೀವು ಸ್ವಲ್ಪ ಗಾಂಭೀರ್ಯವೇ, ಆದ್ರೆ ಒಳಗಡೆ ಟುಸು ಟುಸು, ನೀವು ಟುಸು ಟುಸು ಟುಸು. ಜಗ್ಗಂತ ಚಾಕ್ ಹೊಡಿಯುತ್ತೆ, ಕಣ್ಣಲ್ಲಿ ನೀರು ಹಾಕೋಬಿಡ್ತೀರಿ. ನೀವು ಮಕ್ಕಳೇ, ನೀವು ನಿಜವಾಗ್ಲೂ ನೀವು 40 ಆದ್ರೂ ಮಗುವೆ 60 ಆದ್ರೂ ಮಕ್ಕಳನ್ನ ನೋಡ್ಬೇಕು ಅಂದ್ರೆ ವೃಶ್ಚಿಕ ರಾಶಿಯನ್ನು ಪಕ್ಕದಲ್ಲಿ ಇಟ್ಕೋಬೇಕು. ನೀವು ಹೈಟ್ ಮಾತ್ರ 6 ಅಡಿ ಕಟೌಟ್, ಬಾಹುಬಲಿ ಕಟ್ಟಪ್ಪನೆ, ಒಳಗಡೆ ಮಾತ್ರ ನೀವು ಮಕ್ಕಳೇ, ನೀವು ಪುಟ್ಟು ಪುಟ್ಟು ಕಂದ ಮಗಳು.